ಕಳೆದ 60 ವರ್ಷಗಳಿಂದ ಮೈಸೂರಲ್ಲೇ ವಾಸ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇಲ್ಲಿಯ ಒಂದು ಕಲಾಕೃತಿಯ ಬಗ್ಗೆ, ಒಂದು ಮ್ಯೂಸಿಯಂ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಪುರಾತತ್ವ ಇಲಾಖೆಯ ಹಾಗೂ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಗ್ರಹಾಲಯ ಅವರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಮುಖ್ಯಸ್ಥರಾದಂತಹ ದೇವರಾಜ ಸರ್ ಅವರು ಬಹಳ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅವರು 3 ಬಸ್ಸುಗಳನ್ನು ವ್ಯವಸ್ಥೆ ಮಾಡಿ ಮೈಸೂರಿನ ನಾಗರಿಕರು ಮತ್ತು ಇಲ್ಲಿನ ಶಾಲಾ ಮಕ್ಕಳು, ಡಿಸೇಬಲ್ ಮಕ್ಕಳುಗಳು ಎಲ್ಲರನ್ನೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಈ ದಿನ ನ್ಯಾಚುರಲ್ ಹಿಸ್ಟ್ರಿ ಆ ಒಂದು ಸಂಗ್ರಹಾಲಯಕ್ಕೂ ಕೂಡ ಹೋಗಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮಗೆ ಸ್ನ್ಯಾಕ್ಸ್ ಅರೇಂಜ್ ಮಾಡಿದರು. ಅಲ್ಲಿ ನಾವು ಕೂಡ ಇವತ್ತು ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀವಿ. ನಮ್ಮ ಪ್ರಕೃತಿಗೋಸ್ಕರ ನಮ್ಮ ಹೆರಿಟೇಜ್ ಏನು, ನಮ್ಮ ಸನಾತನ ತತ್ವವನ್ನು ನಾವೆಲ್ಲರೂ ಕೂಡ ಉಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ತಲೆಗೆ ಮುಗ್ದೋದಲ್ಲ. ಇವತ್ತಿನ ಯಂಗ್ ಜನ್ರೇಷನ್ ಅವ್ರಿಗೆ ಏನಿದು ನಾವು ಫೋನಲ್ಲಿ ನೋಡ್ತೀವಿ, ನಾವು ಟಿ ವಿಲಿ ನೋಡ್ತೀವಿ, ವೆಬ್ಸೈಟಲ್ಲಿ ನೋಡ್ತೀವಿ ಅನ್ನೋ ಮಟ್ಟಿಗಿದ್ದೀವಿ. ನಿಜವಾಗ್ಲೂ ಕೂಡ ನಾವು ನೋಡೋವಂಥ ಸೌಭಾಗ್ಯವನ್ನು ಇವತ್ತು ನಾವು ಪಡ್ಕೊತಾ ಇದ್ದೀವಿ. ಅದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ಹೇಳಬೇಕು, ಇನ್ನೂ ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು. ಹಾಗಾಗಿ ಇಂಥ ಮ್ಯೂಸಿಯಂಗಳನ್ನು ನೋಡುವುದರ ಮೂಲಕ, ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದನ್ನು ಉದ್ದೇಶವನ್ನು ನಾವು ಕೂಡ ಭಾಗವಹಿಸಿ ಎಲ್ರಿಗೂ ಕೂಡ ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಈ ಒಂದು ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿ ತುಂಬ ಒಳ್ಳೆಯ ಅಚ್ಚುಕಟ್ಟಾದಂಥ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಮತ್ತು ತುಂಬ ಒಂದು ಕುಟುಂಬತರ ರೀತಿಯಲ್ಲಿ ನಾವು ಇಷ್ಟೊಂದು ಜನ 300 ಜನ ಹತ್ತತ್ರ ಒಂದು 250-300 ಜನ ಸೇರಿದ್ವಿ. ಬಹಳ ವಾತಾವರಣ ಚೆನ್ನಾಗಿತ್ತು, ವ್ಯವಸ್ಥೆ ಕೂಡ ಚೆನ್ನಾಗಿತ್ತು. ನೋಡಬೇಕಾದ್ರೆ ಜೀವನದಲ್ಲಿ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಲಿ ಅಂತ ನಾವು ಈ ನಿಟ್ಟಿನಲ್ಲಿ ಎಲ್ರಿಗೂ ತಿಳಿಸ್ತಾ ಮತ್ತೊಮ್ಮೆ ನಾನು ಅವರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.